ಸರ್, ಮೊದಲನೇ ಬಾರಿ ಎಐಸಿಸಿ ಒಬಿಸಿ ಡಿಪಾರ್ಟ್ಮೆಂಟ್ ಒಂದು ಅಡ್ವೈಸರಿ ಕೌನ್ಸಿಲ್ ಮಾಡ್ಲಿಕ್ಕೆ ಮುಂದಾಗಿದೆ. 15ನೇ ತಾರೀಕು ಸಭೆ ನಡೀತಾ ಇದೆ. ಏನು ಉದ್ದೇಶ ಇಟ್ಕೊಂಡು ಈ ಕೌನ್ಸಿಲ್ ಶುರುವಾಗ್ತಾ ಇದೆ ಮತ್ತು ಇದರ ಅನಿವಾರ್ಯತೆ ಕಾಂಗ್ರೆಸ್ಗೆ ಹೆಚ್ಚು ಮಟ್ಟಿಗೆ ಇದೆ ಒಬಿಸಿ ಒಗ್ಗೂಡಿಸೋದು? ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಲ್ಲಿ SC, ST, OBC, ಲೇಬರ್ ಸೆಲ್, ಎಕ್ಸ್ ಸರ್ವಿಸ್ ಮೆನ್ ಸೆಲ್ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಇದೆ. ಒಟ್ಟು 36 ಡಿಪಾರ್ಟ್ಮೆಂಟ್ಗಳಿದೆ. ಅದರಲ್ಲಿ OBC ಕೂಡ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಸ್ಟ್ ಸೆನ್ಸಸ್ ಅಂತ ತೆಗೆದುಕೊಂಡಾಗ ಅದಕ್ಕೆ ಪ್ರಬಲವಾಗಿ ಬೆಂಬಲವಾಗಿ ನಿಂತದ್ದೇ OBC ಡಿಪಾರ್ಟ್ಮೆಂಟ್ ಅವರು. ಈಗಿರ್ತಕ್ಕಂಥ OBC ಡಿಪಾರ್ಟ್ಮೆಂಟ್ನ ಚೇರ್ಮನ್ರು ಬಂದು ಮಿಸ್ಟರ್ ಅನಿಲ್ ಜೈಹಿಂದ್ ಅಂತೇಳಿ ಹರಿಯಾಣದವರು. ಅವರು ಈ ಹಿಂದುಳಿದ ವರ್ಗದ ಹೋರಾಟದಲ್ಲಿ ಮೊದಲು ಶರದ್ ಯಾದವ್ ಅವ್ರ ಜೊತೆ, ಶರದ್ ಯಾದವ್ ಅವರು ಮತ್ತು ಶರದ್ ಯಾದವ್ ಅವರ ಮಗಳು ಸುಭಾಷಿನಿ ಯಾದವ್ ಅಂತೇಳಿ ಇದ್ದಾರೆ. ಇವರು ಎಲ್ಲರೂ ಸಹ ಹಿಂದುಳಿದ ವರ್ಗದ ಹೋರಾಟದಲ್ಲಿ, ಅದರಲ್ಲೂ ಸಹ ಮಂಡಲ್ ಆಯೋಗದ ವರದಿ ವಿಚಾರದಲ್ಲಿ ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು. ರಾಹುಲ್ ಗಾಂಧಿ ಅವರು ಹಿಂದೆ ಇದ್ದಂಥ ಕ್ಯಾಪ್ಟನ್ ಅಜಯ್ ಯಾದವ್ ಅವರನ್ನ ತೆಗೆದು ಇವ್ರನ್ನ ಮಾಡಿರೋ ಉದ್ದೇಶನೇ ಇದು. ಸ್ವಲ್ಪ ಕಾಸ್ಟ್ ಸೆನ್ಸಸ್ ಬಂದಾಗ ಜನಜಾಗೃತಿ ಮೂಡಿಸಬೇಕು ಅಂತ ಹೇಳಿದಾಗ ಅದು ಹೋರಾಟದಲ್ಲಿ ಮಂಚೂಣಿಯಲ್ಲಿ ಇದ್ದವ್ರಿಗೆ ಮಾತ್ರ ಸಾಧ್ಯ ಅಂತೇಳಿ ಅನಿಲ್ ಜೈಹಿಂದ್ ಅವ್ರನ್ನ ಮಾಡಿ ಅದನ್ನ ಈಗಾಗಲೇ ನಾವು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಅಲ್ಲಿ ಸುಮಾರು ಒಂದು 500-530 ಜನ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ OBC ನಾಯಕರು ಬಂದು ಸಹ ಯಾವ ರೀತಿ ನಾವು ಮುಂದಿನ ಹೋರಾಟವನ್ನ ಮಾಡಬೇಕು ಅಂತೇಳಿ ಒಂದು ರೂಪುರೇಷೆಗಳು ತಯಾರು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಒಂದು ಹಿರಿಯ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಹಿಂದುಳಿದ ವರ್ಗದ ಸೇರಿರ್ತಕ್ಕಂಥವ್ರನ್ನ ಒಂದು ಸಲಹಾ ಸಮಿತಿ ಅಂತ ಮಾಡ್ಕೊಳ್ಳಿ, ಅವರಲ್ಲಿ ಒಂದು ಸಭೆ ಮಾಡಿ ತದನಂತರ ಮುಂದಿನ ಹೆಜ್ಜೆಗಳು ನೀಡಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿ ಹಿಂದೆ ಒಂದು ಸಭೆಯಲ್ಲಿ ನಡೆದಾಗ ಚೇರ್ಮನ್ರು ಮತ್ತೆ ಸಪ್ಪಲ್ ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರ ಕಚೇರಿ ನೋಡ್ಕೊಳ್ಳೋರು ಇಬ್ಬರು ಸಹ ಬಹುತೇಕ ಹಿಂದುಳಿದ ವರ್ಗದವರ ಅನಿಸಿಕೆ ಏನಿತ್ತು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಅವರ ನೇತೃತ್ವದಲ್ಲಿ ಆಗಲಿ. ಯಾಕಂತ ಹೇಳಿದ್ರೆ ಈ ಒಂದು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ವಿಚಾರದಲ್ಲಿ ತಮಿಳುನಾಡು ನಂತರ ಮುಂದಿರ್ತಕ್ಕಂಥದ್ದು ಕರ್ನಾಟಕ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಮೊದಲನೇ ಮೀಟಿಂಗ್ ಆಗಲಿ ಅಂತೇಳಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಈಗಾಗಲೇ ತಿಳಿಸಿದಾಗೆ 24 ಜನ ಸಭಾ ಸಮಿತಿನಲ್ಲಿದ್ದಾರೆ, ಜೊತೆಗೆ ವಿಶೇಷ ಆಹ್ವಾನಿತರು ಅಂತೇಳಿ ಅದರಲ್ಲಿ ಒಂದು ಸುಮಾರು 34 ಜನ ಏನೋ ಇದ್ದಾರೆ. ಎಲ್ಲ ಸೇರಿ ಒಂದು 55 ಜನ 15ನೇ ತಾರೀಕು ಬೆಂಗಳೂರು ನಗರಕ್ಕೆ ಬಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದ ನಾಯಕರು ಒಂದು ಸಭೆ ಮಾಡಿ ಮುಂದಿನ ರೂಪರೇಷೆಗಳನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮೂಲ ಉದ್ದೇಶ. ಮೊದಲನೇ ಗುರಿ ಅಥವಾ ಮೊದಲನೇ ನಿರ್ಧಾರ ಮಾಡಬೇಕಾಗಿತ್ತು ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಈಗ ಜಾತಿ ಗಣತಿ ಅಂತಕ್ಕಂಥದ್ದು ಈಗ ನಾವು 2011ನೇ ಇಸ್ವಿನಲ್ಲಿ UPA ಸರ್ಕಾರ ಮಾಡಿತ್ತು. ಸೋಶಿಯೋ ಎಜುಕೇಶನ್ ಎಕನಾಮಿಕ್ ಮತ್ತೆ ಇದು ಸರ್ವೆ ಅಂತೇಳಿ ಅದೇ ರೀತಿ ಆಗಬೇಕು ಅಂತೇಳಿ ಈಗ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತೆಗೆದುಕೊಳ್ಳೋದು ಜನಗಣತಿ ಜಾತಿ ಗಣತಿ ಅಂತ ಹೇಳಿದ್ದಾರೆ. ಎಲ್ಲಿ ಮಟ್ಟಿಗೆ ಅದು ಸಮೀಕ್ಷೆ ಮಾಡ್ತಾರೆ, ಯಾವ್ಯಾವ ಜಾತಿಯವರು ಯಾವ ಮಟ್ಟದಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಅಥವಾ ಅವ್ರ ಸ್ಥಾನಮಾನಗಳೇನು ಅಂತ ತಿಳ್ಕೊಳ್ಬೇಕಾದ್ರೆ ಸಮೀಕ್ಷೆ ಆಗಬೇಕು. ಅದಕ್ಕೋಸ್ಕರ ಅದು ಅಸ್ಪಷ್ಟವಾಗಿರೋದ್ರಿಂದ ಇದರ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಈ ಒಂದು ಮೊದಲ ಹೆಜ್ಜೆ. ಎಲ್ಲ ನಾಯಕರು ಬಹಳ ಅನುಭವ ಇರತಕ್ಕಂಥವ್ರು. ಅಶೋಕ್ ಗೆಹ್ಲೋಟ್ ಅವರು ಇದ್ದಾರೆ, ಭೂಪೇಶ್ ಬಘೇಲ್ ಅವರು ಇದ್ದಾರೆ, ವಿ ನಾರಾಯಣಸ್ವಾಮಿ ಅವರು ಇದ್ದಾರೆ, ವೀರಪ್ಪ ಮೊಯ್ಲಿ ಸಾಹೇಬ್ ಇದ್ದಾರೆ. ಒಟ್ಟು 5 ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, 4 ಜನ ಕೇಂದ್ರದ ಮಾಜಿ ಮಂತ್ರಿಗಳಿದ್ದಾರೆ ಮತ್ತು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರೆಲ್ಲ ಇದ್ದಾರೆ. ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬರಕ್ಕೆ ಒಂದು ಅನುಕೂಲ ಆಗುತ್ತೆ. ಕರ್ನಾಟಕದಲ್ಲಿ OBC ವರ್ಗ ಕಾಂಗ್ರೆಸ್ ಪರವಾಗಿ ಇದೆಯಲ್ಲ, ಅಲ್ಲ, ಇಡೀ ದೇಶದಲ್ಲಿ ಏನಾಗಿದೆ ಅಂದ್ರೆ OBC ವರ್ಗದವರು ಬಹಳ ಡಿವೈಡ್ ಆಗಿದ್ದಾರೆ. ಕೆಲವು ಜಾಗದಲ್ಲಿ ಅವ್ರಿಗೆ ಸಂಪೂರ್ಣವಾಗಿ ಸಂವಿಧಾನದ ಬಗ್ಗೆ ಅರಿವಿಲ್ಲ, ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಅದು ಕೆಲಸ ಆಗಬೇಕಾಗಿದೆ. ಕರ್ನಾಟಕ ರಾಜ್ಯದಲ್ಲೂ ಸಹ OBC ಎಲ್ಲ ಪಕ್ಷದಲ್ಲೂ ಇದ್ದಾರೆ, ಅತಿ ಹೆಚ್ಚಿನದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಹೆಮ್ಮೆ. ರವಿಕುಮಾರ್ ಅವರ ಹೇಳಿಕೆ FIR ಆಗಿದೆ, ಪದೇ ಪದೇ ರವಿಕುಮಾರ್ ಅವರು ನಾಲಿಗೆ ಹರಿಬಿಡೋದು, ಮಹಿಳೆಯರ ಬಗ್ಗೆ ಮಾತಾಡೋದ್ರ ಬಗ್ಗೆ
ಸಾಕಷ್ಟು ಟೀಕೆ ವ್ಯಕ್ತ ಆಗ್ತಾ ಇದೆ. ಇದು ರವಿಕುಮಾರ್ ಹೇಳಿಕೆ ಅಂತ ನೋಡ್ತಿರೋ ಅಥವಾ ಪಕ್ಷದ ಮನಸ್ಥಿತಿ, ಪಕ್ಷದ ನಾಯಕರ ಮನಸ್ಥಿತಿ ಈ ತರ ಅಂತನೋ? ಈಗ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಸಂಸ್ಕಾರಗಳನ್ನು ನೀವು ನೋಡಿದಾಗ, ನಾಗ್ಪುರ್ ಯೂನಿವರ್ಸಿಟಿಯ ಸಂಘಟನೆಯನ್ನು ನೋಡಿದಾಗ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರೂ ಮಹಿಳೆಯರಿಲ್ಲ. ಅಲ್ಲಿ ಬರೀ ಗಂಡಸರೇ ಇರೋದು. ಅವ್ರಿಗೆ ಮಹಿಳೆಯರನ್ನ ಒಂದು ಕಮಾಡಿಟಿ ಅಂತ ನೋಡ್ಕೊಳ್ತಾ ಇದ್ದಾರೆ ವಿನಃ ಅವ್ರಿಗೆ ಕೇಳಿದಾಗ ಮಾತ್ರ ಸಂಸ್ಕೃತದಲ್ಲಿ ಹೇಳ್ತಾರೆ, ಎತ್ತರ ನಾರಿಯಸ್ತು ರಮಂಥೆ ದೇವತಾ ಅಂತೆಲ್ಲ ಹೇಳಿ ಸಂಸ್ಕೃತದಲ್ಲಿ ಹೇಳಿ ನಾವು ಪೂಜೆ ಮಾಡ್ತೀವಿ ಮಹಿಳೆಯರನ್ನ ಅಂತಾರೆ. ಅವ್ರನ್ನ ನಡೆಸ್ಕೊಳ್ಳೋ ರೀತಿ ನೋಡಿದಾಗ ಈ ರೀತಿ ನಡೆಸ್ಕೊಳ್ತಾರೆ. ಇದೊಂಥರ ಹ್ಯಾಬಿಚುಯಲ್ ಅಫೆಂಡರ್. ಈ ಕೆಲವು ಭಾರತೀಯ ಜನತಾ ಪಾರ್ಟಿಯ ನಾಯಕರಿದ್ದಾರೆ, ಅವ್ರಿಗೆ ಇಂಥ ಬಿಲೋ ದ ಬೆಲ್ಟ್ ಮಾತಾಡ್ತಕ್ಕಂಥದ್ದೇ ಅವ್ರಿಗೆ ಹೆಮ್ಮೆ ತರುತ್ತೆ, ಸಂತೋಷ ತರುತ್ತೆ, ಆನಂದ ತರುತ್ತೆ ಅಂದಾಗ ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೋಡಬೇಕಾಗುತ್ತೆ. ಯಾಕಂದ್ರೆ ಇದೇನು ಹೊಸದಲ್ಲ, ನಿರಂತರವಾಗಿ ಮಾಡ್ತಾ ಇದ್ದಾರೆ. ಶಾಲಿನಿ ರಜನೀಶ್ ಅವರು ಒನ್ ಆಫ್ ದ ಬೆಸ್ಟ್ ಆಫೀಸರು. ಅವರು ಕೇವಲ ಒಂದು IAS ಆಫೀಸರ್ ಅಲ್ಲ, ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು, ಅಂದ್ರೆ ಮುಖ್ಯಮಂತ್ರಿ ಬಿಟ್ಟರೆ ಅವರೇ ನೆಕ್ಸ್ಟ್ ಕಾರ್ಯಾಂಗದ ಮುಖ್ಯಸ್ಥರು. ಅವರು ಗೌರವಿತ ಮಹಿಳೆ. ಅದಲ್ಲದೆ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ DC ಫೌಜಿಯಾ ಅವರು ಒಂದು ಬೆಸ್ಟ್ ಆಫೀಸರ್ಸು. ಇವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದ ಅಂದ್ರೆ ಇವ್ರದ್ದು ಮನಸ್ಥಿತಿ ಏನಿದೆ ಅದನ್ನ ಇವರು ಸೈಕಾಟ್ರಿಸ್ಟ್ ಹತ್ರ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಮಹಿಳೆಯರ ಬಗ್ಗೆ ಈ ತುಚ್ಛ ಭಾವನೆಗಳು ಇರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಅವರ ಮಾನಸಿಕ ಸಮತೋಲನ ಕಳ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪರಿಷತ್ ಸದಸ್ಯರು ಆಗಿದ್ದಾರೆ, ಹೊರಗಡೆ ಇರುವಂತಹ ಮೇಲ್ಮನೆ ಅಂದ್ರೆ ಬುದ್ಧಿವಂತರು, ತಿಳುವಳಿಕೆ ಇರುವಂತವ್ರು ಒಂಥರ ಆಗಿದೆ. ಆದ್ರೆ ಅವರ ಪದೇ ಪದೇ ಹೇಳಿಕೆಗಳು, ನೀವು ಸದನದಲ್ಲಿ ಏನಾದ್ರು ಆಗ್ರಹ ಮಾಡ್ತೀರಾ ಹೊರಟ್ಟಿ? ಈಗಾಗಲೇ ಸಲೀಂ ಅಹಮದ್ ಅವರು, ನಮ್ಮ ಚೀಫ್ ವಿಪ್ ಅವರ ನೇತೃತ್ವದಲ್ಲಿ ನಾವು ಬಸವರಾಜ ಹೊರಟ್ಟಿ ನಮ್ಮ ಪರಿಷತ್ನ ಚೇರ್ಮನ್ ಅನ್ನ ಭೇಟಿ ಮಾಡಿ ಕ್ರಮ ಜರುಗಿಸಬೇಕು ಅಂತ ಹೇಳಿದೀವಿ. ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿದ್ರೆ ಮುಂದೆ 11ನೇ ತಾರೀಕು ನಮ್ಮ ಸೆಷನ್ ಪ್ರಾರಂಭ ಆದಾಗ, ಸದನ ಪ್ರಾರಂಭ ಆದಾಗ ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ಅಲ್ಲಿ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ತಗೊಂಡು ಆಮೇಲೆ ತೀರ್ಮಾನ ಮಾಡ್ತೀವಿ. ಪ್ರಿಯಾಂಕಾ ಖರ್ಗೆ ಅವರ ಒಂದು ಹೇಳಿಕೆ ಬಹಳ ಚರ್ಚೆಗೆ ಗ್ರಾಸವಾಗ್ತಿದೆ ಸರ್. RSS ಅನ್ನ ಬ್ಯಾನ್ ಮಾಡಬೇಕು, ನಮ್ಮ ಸರ್ಕಾರ ಬಂದ್ರೆ ನಾವು ಇದರಲ್ಲಿ ಹೆಜ್ಜೆ ಇಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಸಕ್ಷಮರಿದ್ದಾರೆ ಆ ವಿಚಾರದಲ್ಲಿ ಮಾತಾಡೋಕ್ಕೆ. ಅವ್ರ ಹತ್ರ ನೀವು ಉತ್ತರ ಕೇಳೋದು ಬಹಳ ಉತ್ತಮ. ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ನಾನು ವಿದ್ಯಾರ್ಥಿ ದಶೆಯಿಂದ ABVP ಇಂದ ಹಿಡಿದು ಎಲ್ಲ ಸಂಘ ಪರಿವಾರದವ್ರು ವಿರೋಧ ಮಾಡ್ಕೊಂಡು ಬಂದಿರೋನು. ಅಥವಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವರಲ್ಲೇ ಕೇಳಿದ್ರೆ ಉತ್ತಮ. ಕಾಂಗ್ರೆಸ್ಗೆ ತಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳೋದಿಲ್ಲ, ಅವರು ಬೇರೆ ಪಕ್ಷದೊಂದಿಗೆ ನಿಲ್ಬೇಕು, ಹಾಗಾಗಿ ಇವೆಲ್ಲ ಮಾತನಾಡ್ತಿದ್ದಾರೆ. ಇವ್ರಿಗೂ ಸಹ 75 ವರ್ಷ ಬೇಕಾಗಿತ್ತು. ಇವ್ರು ಯಾವ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿದ್ರು? ಇವರು ಸಹ ಧೈರ್ಯವಾಗಿ ಹೇಳ್ಬಿಡ್ಲಿ RSSಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ. ಇವರು RSS ಅವರ ಬಲದ ಮೇಲೆ ನಿಂತಿರ್ತಕ್ಕಂಥವ್ರು. ಇವರು ಒಂದು RSS ಸ್ಪಷ್ಟವಾಗಿ ಯುದ್ಧವನ್ನು ಒಬ್ಬದೇ ಇರತಕ್ಕಂಥವ್ರು ಮತ್ತು ಸಹೋದರತ್ವವನ್ನು ಒಬ್ಬದೇ ಇರತಕ್ಕಂಥವ್ರು. ಇವರ ಮೇಲೆ ಇವರ ಒಂದು ಭಾವನಾತ್ಮಕ ವಿಚಾರಗಳನ್ನ ಕೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. ಇವರಿಂದ ಏನಾದರೂ ಕಲಿಬೇಕಂತ ಇಲ್ಲ. ಈಗಾಗಲೇ 2 ಸಲ RSS ನ ಬ್ಯಾನ್ ಮಾಡಿದ್ರು. ಒಂದ್ಸಲಿ ಸರ್ದಾರ್ ಪಟೇಲ್ ಅವರು ಮಾಡಿದ್ರು, ಇನ್ನೊಂದ್ಸಲಿ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದೇಶದಲ್ಲಿ ದ್ವೇಷನ ಹರಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಅದು ಕಡೆಯದಾಗಿ ಮಹಾತ್ಮ ಗಾಂಧಿಯವರ ಕೊಲೆಯಲ್ಲಿ ಪರಿಣಮಿಸಿತು. ಆದ್ರಿಂದ ಇವ್ರಿಗೆ ಇವ್ರನ್ನ ನಿಷೇಧ ಮಾಡಬೇಕು ಅಂತ ನಿಷೇಧ ಮಾಡಿದಾಗ ಆಮೇಲೆ ಬರ್ಕೊಟ್ಟಿದ್ರು, ಮುಚ್ಚಳಿಕೆ ಬರ್ಕೊಟ್ಟಿದ್ರು, ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಬರ್ಕೊಟ್ಟ ಮೇಲೆ ಆ ನಿಷೇಧವನ್ನ ಇವ್ರು ತೆಗೆದಿದ್ದು. ಇಂದಿರಾ ಗಾಂಧಿ ಅವರು ಕೂಡ ನಿಷೇಧ ಮಾಡಿದಾಗ ಬಾಲಾ ಸಾಹೇಬ್ ದೇವರಸ್ ಅಂತೇಳಿ ಸಂಘ ಚಾಲಕರಿದ್ರು, ಅವರು ಸಹ ಇಂದಿರಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ರು, ಎಮರ್ಜೆನ್ಸಿ ಬಹಳ ತುರ್ತು ಪರಿಸ್ಥಿತಿ ಬಹಳ ಒಳ್ಳೇದು, ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ, ನಮ್ಮನ್ನು ಹೊರಗಡೆ ಬಿಡಿ, ನಮ್ಮ RSS ಮೇಲೆ ಇರ್ತಕ್ಕಂಥ ನಿಷೇಧವನ್ನ ತೆಗಿರಿ ಅಂತ ಹೇಳಿದಾಗಲೂ ಕೂಡ ಇಂದಿರಾ ಗಾಂಧಿ ಅವರು ಬಗ್ಗಿರಲಿಲ್ಲ. ಮುಂದೆ ಯಾವ್ಯಾವ ರೀತಿ ಬರುತ್ತೆ ನೋಡಿಕೊಂಡು ಯೋಚನೆ ಮಾಡಿ. ಈಗ ಸದ್ಯಕ್ಕೆ ಸದಾನಂದ ಗೌಡ್ರನ್ನ ಮಾರ್ಗದರ್ಶಕ ಮಂಡಲಲ್ಲಿ ಕಳಿಸಿದ್ದಾರೆ. ಅವರು ಜೀವಂತವಾಗಿದ್ದಾರ ಅಂತ ಅವ್ರು ನೋಡ್ಕೊಳ್ಳಿ ಅವ್ರ ರಾಜಕಾರಣದಲ್ಲಿ. ಆಮೇಲೆ ಭಸ್ಮ ಆಗೋದು ಅದನ್ನ ನೋಡೋಣ. ಈಗಾಗಲೇ 2 ಸಲ ನಾವು ಬ್ಯಾನ್ ಮಾಡಿದೀವಿ, ಮುಂದೆ ಅದೇನಾಗುತ್ತೆ ನೋಡೋಣ. RSS ಅವರು ಈ ದೇಶವನ್ನು ನಡೆಸಲಿಕ್ಕೆ ಆಗೋದಿಲ್ಲ. ದ್ವೇಷದ ವಾತಾವರಣ ಇಟ್ಕೊಂಡು
ದೇಶದ ಸಹೋದರತ್ವ ಅದನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಬಿಡೋದಿಲ್ಲ. ಆ ಪ್ರಾಣ ಆದರೂ ಕಳ್ಕೊಂಡು ನಾವು ಈ ದೇಶದ ಸಂಸ್ಕೃತಿ, ಸಂಸ್ಕಾರ, ಸಂವಿಧಾನ ಮತ್ತು ತ್ರಿವರ್ಣ ಧ್ವಜವನ್ನು ನಾವು ಕಾಪಾಡ್ತೀವಿ. ಭಸ್ಮ ನಾವಾಗ್ತೀವೋ ಅವ್ರಾಗ್ತೀವೋ ಅಂತ ಮುಂದಿನ ದಿನಗಳ ಭವಿಷ್ಯ ಹೇಳುತ್ತೆ. ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡ್ತೀವಿ ಇನ್ನೊಂದ್ಸರಿ ಅಧಿಕಾರಕ್ಕೆ ಬಂದ್ರೆ ಅಂತಾರೆ. ಅವ್ರ ತಂದೆಯವರೇ 2002ರಲ್ಲಿ RSS ನ ಸಭೆಗೆ ಹೋಗಿ ಹಾಜರಾಗಿದ್ದಾರೆ. ಈಗ RSS ಅವರು ಅದನ್ನೇ ವಿಡಿಯೋ ಎಲ್ಲ ರಿಲೀಸ್ ಮಾಡಿ ಟೀಕೆ ಮಾಡ್ತಾರೆ. ಇನ್ನೊಂದ್ ಕಡೆ ನೀವೇ ಆರೋಪ ಮಾಡಿದ್ರಿ ನಮ್ಮಲ್ಲೇ RSS ಮನಸ್ಥಿತಿಗಳಿದಾವೆ ತುಂಬಾ. ಇಂಥ ಪರಿಸ್ಥಿತಿಲಿ ಪ್ರಿಯಾಂಕಾ ಖರ್ಗೆ ಹೇಳಿಕೆಗೆ ಮಹತ್ವ ಇದೆ ಅಂತ ಅನ್ಸುತ್ತೆ. ಈಗ ಖರ್ಗೆ ಸಾಹೇಬರು ಯಾವ RSS ಶಿಬಿರಕ್ಕೆ ಹೋಗಿದ್ರು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಸ್ಲೀಪರ್ ಸೆಲ್ಗಳಿದೆ ಅಂತ ಹೇಳಿ. ಇಲ್ಲಾಂದ್ರೆ RSS ಅವರು ಭಾರತೀಯ ಜನತಾ ಪಾರ್ಟಿ ಇಷ್ಟೊಂದು ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗಲೇ ನೋಡ್ತಾ ಇದ್ರಲ್ಲ ಕೆಲವು ನಾಯಕರ ಅವರ ನಡವಳಿಕೆಗಳು ನೋಡಿದಾಗ ಯಾರ ಕೈ ಕೆಳಗಡೆ ಕೈಗೊಂಬೆ ಆಗಿದ್ದಾರೆ ಅಂತ ನೀವು ನೋಡಬಹುದು. ಅದು ಗುಲಾಂ ನಬಿ ಆಜಾದಿಂದ ಹಿಡ್ಕೊಂಡು ನೋಡಿದಾಗಲೂ ಸಹ ಕೆಲವರು RSS ನ ಕೈಗೊಂಬೆಗಳಾಗಿದ್ದಾರೆ. ಆದರೆ ಖರ್ಗೆ ಸಾಹೇಬರು ಆ ಥರ ಏನಿಲ್ಲ. ಅವರು ಯಾವ ಶಿಬಿರಕ್ಕೆ ಹೋಗಿದ್ದಾರೆ ಅಂತ ನನಗೂ ಸಹ ಮಾಹಿತಿ ಇಲ್ಲ. ನೀವು ಹೇಳಿದಾಗ ಅಂತ ಸ್ಲೀಪರ್ ಸೆಲ್ಗಳ ಬಗ್ಗೆ ನಿಮಗೂ ಮಾಹಿತಿ ಇದೆ, ರಾಹುಲ್ ಗಾಂಧಿ ಅವ್ರಿಗೂ ಮಾಹಿತಿ ಇರುತ್ತೆ. ಬಹಿರಂಗವಾಗಿ ಅವರು ಯಾರ್ಯಾರಿಗೆ ವಿಷಸ್ ಹಾಕ್ತಾರೆ ಅನ್ನೋದು ನೋಡ್ತಿರ್ತಾರೆ. ಆದ್ರೆ ಏನು ಮಾಡದೇ ಇದ್ರೆ ನೀವು ಅದನ್ನ ಅಂತ ಆಯ್ತಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಈ ಸ್ಲೀಪರ್ ಸೆಲ್ ನ ಇದಕ್ಕೆ ತುತ್ತಾಗಿರೋರು ವಿಕ್ಟಿಮ್ಸ್. ನಾನು ಸಹ ಕರ್ನಾಟಕದಲ್ಲಿ ಸ್ಲೀಪರ್ ಸೆಲ್ಗಳ ಹೊಡೆತಕ್ಕೆ ಬಿದ್ದಿರೋನು. ಆದ್ರಿಂದ ಅದೇನು ತೊಂದರೆ ಇಲ್ಲ. ನಾವು ರಾಜಕಾರಣಕ್ಕೆ ಬಂದಿರೋದು ಸಿದ್ಧಾಂತಕ್ಕೆ ಮತ್ತು ಸೈದ್ಧಾಂತಿಕವಾಗಿ ಹೋರಾಟ ಮಾಡಲಿಕ್ಕೆ. ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇರ್ತಾರೆ, ನಾವು ಹೋರಾಟ ಮಾಡ್ತಾ ಇರ್ತೀವಿ. ಮೀಸಲಾತಿದು ಸಮೀಕ್ಷೆ ಸರಿಯಾಗಿಲ್ಲ. ಇನ್ನೊಂದ್ ಕಡೆ ಜಾತಿ ಗಣತಿದು ಸಮಿತಿನೂ ರಚನೆ ಆಗ್ತಿಲ್ಲ. ಬಹಳಷ್ಟು ಯಾವುದು ಜಾತಿ ಗಣತಿದು ಈಗಾಗಲೇ ಆಗಿದೆ, ಸಮಿತಿ ಆಗಿದೆ. ಅದನ್ನ ಪ್ರಾರಂಭ ಕೆಲಸ ಶುರು ಆಗಿಲ್ಲ. ಇನ್ನು 90 ದಿವಸದೊಳಗಡೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲೂ ಸಹ ಇದೆ. ಜಾತಿ ಗಣತಿ ಆಗಲೇಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಇದೆ. ಅದಾಗಲಿಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.